ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿಯ ಆಯ್ಕೆಯ ವಿಷಯದಲ್ಲಿ ಬಣಬಡಿದಾಟವನ್ನು ನಾವು ನೋಡಿದ್ವಿ. ಅಲ್ಲಿ ಡಿ ಕೆ ಶಿವಕುಮಾರ್ ಬಣದವರಾಗಬೇಕಾ, ಸಿದ್ದರಾಮಯ್ಯನವರು ಬಣದವರಾಗಬೇಕಾ, ಆ ಕಿತ್ತಾಟದ ಮಧ್ಯದಲ್ಲಿ ಅಧ್ಯಕ್ಷರ ಆಯ್ಕೆನೇ ಮುಂದಕ್ಕೆ ಹೋಯ್ತು. ಈಗ KMFನಲ್ಲೂ ಹಾಗೆ ಆಗುತ್ತಾ ಅಂತ. KMF ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲೂ ಸಿದ್ದರಾಮಯ್ಯ ಬಣ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ಆಗತ್ತಾ? ಮಾರ್ಚ್ 6ನೇ ತಾರೀಕು ಚುನಾವಣೆ ಇದೆ. ಸಿದ್ದರಾಮಯ್ಯನವರ ಬಣದಿಂದ ರಾಘವೇಂದ್ರ ಹಿಟ್ನಾಳ್ ಅವರು ಆಕಾಂಕ್ಷಿ. ಇನ್ನೊಂದು ಕಡೆ DK ಸುರೇಶ್ ಅವರು ಕಣ್ಣಿಟ್ಕೊಂಡು ಕೂತಿದ್ದಾರೆ ಆ ಸ್ಥಾನದ ಮೇಲೆ. ಕೇಳಿದ್ರೆ ಇಲ್ಲ ಅಂತಾರ, ಆ ಮಾತು ಬೇರೆ. ರಾಘವೇಂದ್ರ ಹಿಟ್ನಾಳ್ ಅವರು ಓಪನ್ ಆಗಿ ಹೇಳ್ತಿದ್ದಾರೆ, KMF ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಂತ. KMFನ ಚುನಾವಣೆ ಮಾರ್ಚ್ 6ನೇ ತಾರೀಕು ಅಂತೇಳಿ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ನಾವೆಲ್ಲ ಡೆಲಿಗೇಟ್ಸು ಚರ್ಚೆ ಮಾಡ್ತಾ ಇದ್ದೇವೆ. ಚರ್ಚೆ ಮಾಡಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾಯಿದೆ ಅದಕ್ಕೆ ಸೂಕ್ತವಾಗಿ ಇರ್ತೇವೆ. ಈಗ ನಾನು ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಈ ಒಂದು ಒಕ್ಕೂಟದಿಂದ ಡೆಲಿಗೇಟಾಗಿ ಹೋಗಿದ್ದೇನೆ. ಈಗಾಗಲೇ KMFನಲ್ಲಿ ಕೂಡ ಒಂದು ಸಾಮಾನ್ಯ ಸಭೆಯನ್ನು ಮಾಡಿದ್ದಾರೆ. ಸೊ ಡೈರೆಕ್ಟರ್ಸ್ ಒಪಿನಿಯನ್, ಇದೆಲ್ಲ ಡೈರೆಕ್ಟರ್ಸ್ ಒಪಿನಿಯನ್ ಬೇಕಾಗ್ತದೆ. ಅದು ಕೆಲವಿಷ್ಟು ಅಧಿಕಾರಿಗಳು ಮತದಾನ ಮಾಡ್ತಕ್ಕಂಥ ಅವಕಾಶ ಇದರಲ್ಲಿದೆ. ಡೈರೆಕ್ಟರ್ ಜೊತೆ ಮಾತಾಡಿ ಚರ್ಚೆ ಮಾಡ್ತೇನೆ. ಸಮಯ ಹತ್ತಿರ ಬಂದಾಗ ಅವೆಲ್ಲ ನಡೀತದೆ. ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷ ಯಾವ ಬಣ ಇಲ್ಲ, ಎಲ್ಲ ಒಗ್ಗಟ್ಟಿನಿಂದ ಇದ್ದಾವೆ. ಯಾವ ಬಣ ಇಲ್ಲ. ಬಣ ಕೇವಲ ಮಾಧ್ಯಮದವರ ಸೃಷ್ಟಿ. ಲೀಡರ್ಸ್ ಏನು ಹೇಳ್ತಾರೆ, ಡೈರೆಕ್ಟರ್ಸ್, ಡೆಲಿಗೇಟರ್ಸ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳಿ. ಅವಕಾಶ ಸಿಕ್ಕ ಮತ್ತು ಯಾರು ಅವಕಾಶ ಸಿಕ್ಕಾಗ ಮಾಡಬೇಕಲ್ಲ. ವರಿಷ್ಠರು ಹೇಳಿದಾಗ, ಪಕ್ಷದ ತೀರ್ಮಾನ ಆದಾಗ ಕಾರ್ಯಕ್ರಮ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.